ಫೈನಲಿ ಖಾತೆ ಹಂಚಿಕೆಯಾಗಿದೆ. ಅಧಿಕೃತ ಪಟ್ಟಿ ಲಭ್ಯ ಆಗಿದೆ. ನಾಳೆ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಆರಂಭ ಆಗ್ತಾ ಇದೆ. ಕೊನೆಗೂ ಖಾತೆ ಹಂಚಿಕೆಯನ್ನ ಮಾಡುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದಂತಹ 10 ದಿನಗಳ ಬಳಿಕ ಖಾತೆ ಹಂಚಿಕೆ. ಪ್ರಮುಖ ಬದಲಾವಣೆಗಳಾಗಿದೆ. ಈ ಹಿಂದಿನ ಸಚಿವರುಗಳ ಖಾತೆ ಬದಲಾವಣೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಒಂದು, ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನ ಹೊಂದಿದ್ರು. ಅವರಿಗೆ ಅರಣ್ಯ ಹಾಗೆ ಪರಿಸರ ವಿಜ್ಞಾನ ಖಾತೆಯನ್ನ ನೀಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರು ಆಹಾರ ಖಾತೆಯನ್ನ ನಿಭಾಯಿಸ್ತಾ ಇದ್ರು. ಕೆಎಚ್ ಮುನಿಯಪ್ಪ ಅವರು ತಮ್ಮ ಇಷ್ಟದಂತೆ ತಾವು ಬಯಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನ ಹೊರತುಪಡಿಸಿದಂತೆ ಪ್ರಮುಖ ಖಾತೆಗಳು ಯಾರ್ಯಾರ ಪಾಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ಖಾತೆಯನ್ನ ಉಳಿಸಿಕೊಂಡಿದ್ದಾರೆ. ಈ ಹಿಂದಿನ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಅವರು ವಸತಿ ಸಚಿವರಾಗಿದ್ರು. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನ ಹೊಂದಿದ್ರು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಅಸಮಾಧಾನ ಇತ್ತು. ಆದ್ರೆ ಈಗ ಅವರಿಗೆ ಅರಣ್ಯ ಹಾಗೆ ಪರಿಸರ ವಿಜ್ಞಾನ ಖಾತೆಯನ್ನ ನೀಡಲಾಗಿದೆ. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ. ರುದ್ರಪ್ಪ ಲಮಾಣಿ ಫಸ್ಟ್ ಟೈಮ್ ಮಿನಿಸ್ಟರ್ ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಹಾಗೆ ಜವಳಿ ಖಾತೆಯನ್ನ ನೀಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರು ನಾನಾಗ್ಲೇ ಹೇಳಿದ ಹಾಗೆ ಹೈಕಮಾಂಡ್ ಮೂಲಕ ಪಟ್ಟು ಹಿಡಿದು ತಾವು ಬಯಸಿದ ಖಾತೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಕೆಎಚ್ ಮುನಿಯಪ್ಪ ಅವರಿಗೆ ನೀಡಲಾಗಿದೆ. ಶಿವರಾಜ್ ತಂಗಡಿಗೆ ಅವರು ಈ ಹಿಂದೆ ಅವರು ಹೊಂದಿದ್ದಂತಹ ಖಾತೆಯನ್ನೇ ಮತ್ತೆ ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ರು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಅದೇ ಖಾತೆಯನ್ನ ನೀಡಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನ ಶಿವರಾಜ್ ತಂಗಡಗಿ ಅವರಿಗೆ ನೀಡಲಾಗಿದೆ. ಇನ್ನು ಯುಟಿ ಖಾದರ್ ಅವರಿಗೆ ಆರೋಗ್ಯ ಖಾತೆಯ ಜೊತೆಗೆ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರ ಬಳಿ ಇದ್ದಂತಹ ಅಲ್ಪಸಂಖ್ಯಾತ ಹಾಗೆ ವಕ್ಫ್ ಖಾತೆಯನ್ನ ಯುಟಿ ಖಾದರ್ ಅವರಿಗೆ ನೀಡಲಾಗಿದೆ. ಇನ್ನು ಫಸ್ಟ್ ಟೈಮ್ ಮಿನಿಸ್ಟರ್ ಟಿ ರಘುಮೂರ್ತಿ ಅವರಿಗೆ ಎಸ್ಟಿ ವೆಲ್ಫೇರ್ ಖಾತೆಯನ್ನ ನೀಡಲಾಗಿದೆ. ಹಾಗೆಯೇ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ ಡಾಕ್ಟರ್ ಅಜಯ್ ಸಿಂಗ್. ಹಾಗೆ ಚಲುವರಾಯ ಸ್ವಾಮಿ ಅವರು ಬೆಳಗ್ಗೆ ಲಭ್ಯವಾದಂತಹ ಮಾಹಿತಿ ಏನು, ಅವರಿಗೆ ಕೃಷಿ ಖಾತೆಯನ್ನ ನೀಡಲಾಗಿದೆ ಅಂತ ಹೇಳಿ. ಅಂದ್ರೆ ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ ಅವರು ಕೃಷಿ ಸಚಿವರಾಗಿದ್ರು. ಲಾಸ್ಟ್ ಮೂಮೆಂಟ್ ನಲ್ಲಾದಂತಹ ಬದಲಾವಣೆ ನೋಡಿ, ಚಲುವರಾಯ ಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿದೆ. ಮಂಡ್ಯ ಜಿಲ್ಲೆಯ ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿದೆ. ಮಧು ಬಂಗಾರಪ್ಪ ಅವರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಂತೆ ಈ ಕ್ಯಾಬಿನೆಟ್ನಲ್ಲೂ ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ಹೊರಲಿದ್ದಾರೆ. ಹಾಗೆಯೇ ಶಿವಲಿಂಗೇಗೌಡ ಅವರು ಅಬಕಾರಿ ಇಲಾಖೆಯ ಜವಾಬ್ದಾರಿಯನ್ನ ಶಿವಲಿಂಗೇಗೌಡ ಅವರಿಗೆ ನೀಡಲಾಗಿದೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಇಲಾಖೆಯ ಜವಾಬ್ದಾರಿಯನ್ನ ಹೊರಿಸಲಾಗಿದೆ. ಫಸ್ಟ್ ಟೈಮ್ ಮಿನಿಸ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಣ್ಣ ಕೈಗಾರಿಕೆ ಇಲಾಖೆಯನ್ನ ವಹಿಸಲಾಗಿದೆ. ಸಂತೋಷ್ ಲಾಡ್ ಅವರು ಈ ಹಿಂದಿನಂತೆ ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಇನ್ನು ಫಸ್ಟ್ ಟೈಮ್ ಶಾಸಕ ಫಸ್ಟ್ ಟೈಮ್ ಮಿನಿಸ್ಟರ್ ಕೆಎಸ್ ಬಸವಂತಪ್ಪ ಅವರಿಗೆ ಮುಜರಾಯಿ ಇಲಾಖೆಯನ್ನ ಕೊಡಲಾಗಿದೆ. ಮುಜರಾಯಿ ಇಲಾಖೆಯ ಜೊತೆಗೆ ಮೀನುಗಾರಿಕೆ ಹಾಗೆ ಬಂದರು ಆ ಖಾತೆಯನ್ನ ನೀಡಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆಯನ್ನ ಕೊಡಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಹಾಗೆ ಹಾರ್ಟಿಕಲ್ಚರ್ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇನ್ನು ರಿಜ್ವಾನ್ ಅರ್ಷದ್ ಅವರು ಆಹಾರ ಖಾತೆಯನ್ನ ಅವರು ವಹಿಸಿಕೊಳ್ಳಲಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಈ ಹಿಂದೆ ಮುನಿಯಪ್ಪ ಅವರು ನಿಭಾಯಿಸಿದಂತಹ ಆಹಾರ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರಬಲ ಖಾತೆ ಅಂತ ಕರೆಸಿಕೊಳ್ಳುವಂತಹ ಕೃಷಿ ಖಾತೆ ನರೇಂದ್ರ ಸ್ವಾಮಿ ಅವರ ಪಾಲಾಗಿದೆ. ಅಲ್ಲಿಗೆ ಮಂಡ್ಯದ ಇಬ್ಬರು ಸಚಿವರು ಚಲುವರಾಯ ಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಕಿದ್ರೆ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಖಾತೆ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ 2 ಪ್ರಮುಖ ಖಾತೆಗಳು ಮಂಡ್ಯ ಜಿಲ್ಲೆಯ ಪಾಲಾಗಿದೆ. ಇನ್ನು ಎಚ್ ಸಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನ ನೀಡಲಾಗಿದೆ. ಹಾಗೆ ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಅಲ್ಲಿಗೆ ಲಾಸ್ಟ್ ಮೂಮೆಂಟ್ ಬದಲಾವಣೆ ನೋಡಿ, ಬೆಳಗ್ಗೆನೆ ಒಂದು ಲಿಸ್ಟ್ ಲಭ್ಯ ಆಗಿತ್ತು. ಆ ಲಿಸ್ಟ್ ನಲ್ಲಿ ಕೃಷಿ ಖಾತೆ ಚಲುವರಾಯ ಸ್ವಾಮಿ ಅವರ ಪಾಲಾಗಿದೆ ಎನ್ನುವಂತಹ ಮಾಹಿತಿ ಇತ್ತು. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಎನ್ನುವಂತಹ ಮಾಹಿತಿ, ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳಿದ್ವು. ಅರಣ್ಯ ಇಲಾಖೆ ಅಜಯ್ ಸಿಂಗ್ ಅವರಿಗೆ ಕ್ಷಮಿಸಿ, ಹಾಗೆ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಎನ್ನುವಂತಹ ಮಾಹಿತಿ ಇತ್ತು. ಬಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ರಾಜಭವನಕ್ಕೆ ಲಿಸ್ಟ್ ಅನ್ನ ಕಳುಹಿಸುವಂತಹ ಸಂದರ್ಭದಲ್ಲಿ ಹಲವು ಮೇಜರ್ ಬದಲಾವಣೆಗಳನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವುದು ಬಹಳ ಸ್ಪಷ್ಟ.
ಈಗ ನೀವು ನೋಡ್ತಾ ಇರುವಂತಹ ಈ ಲಿಸ್ಟ್ ಇದೆಯಲ್ಲ, ಇದು ಕನ್ಫರ್ಮ್ ಲಿಸ್ಟ್, ಅಧಿಕೃತವಾದಂತಹ ಲಿಸ್ಟ್, ರಾಜಭವನಕ್ಕೆ ಹೋಗಿ ಬಂದಿರುವಂತಹ ಲಿಸ್ಟ್, ಅಧಿಕೃತವಾಗಿ ಬಿಡುಗಡೆಯಾಗಿರುವಂತಹ ಲಿಸ್ಟ್, ಯಾರ್ಯಾರಿಗೆ ಯಾವ ಇಲಾಖೆಯ ಜವಾಬ್ದಾರಿ, ನೂತನ ಸಚಿವರು, ಒಟ್ಟು 19 ಜನ ನೂತನ ಸಚಿವರು. ಹಾಗೆ ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ ಫಸ್ಟ್ ಸಂಪುಟ ಏನ್ ರಚನೆ ಆಯಿತು ಆಗ ಇದ್ದಂತಹ ಸಚಿವರಲ್ಲಿ ಒಂದಿಬ್ಬರಿಗೆ ಖಾತೆ ಬದಲಾವಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇರೋದು ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆಯಾಗಿರುವುದು. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಅವರಿಗೆ ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿಯನ್ನ ಹೊರಿಸಲಾಗುತ್ತೆ. ಅವರು ಆ ಇಲಾಖೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಅದಾದ ನಂತರ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು ಅವರ ಮನವೊಲಿಕೆಯನ್ನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಬದಲಾವಣೆ ಆಗಿದೆ. ರಾಮಲಿಂಗಾರೆಡ್ಡಿ ಅವರ ಸಹಮತದೊಂದಿಗೆ ಈ ಬದಲಾವಣೆಯಾಗಿದ್ಯಾ ಗೊತ್ತಿಲ್ಲ. ಇನ್ಮೇಲೆ ರಿಯಾಕ್ಷನ್ಸ್ ನಮಗೆ ಲಭ್ಯ ಆಗ್ತಾ ಹೋಗ್ಬೇಕು. ಸದ್ಯ ಅವರಿಗೆ ಸಿಕ್ಕಿರೋದು ಅರಣ್ಯ ಇಲಾಖೆ, ಅರಣ್ಯ ಹಾಗೆ ಪರಿಸರ ವಿಜ್ಞಾನ ಇಲಾಖೆ. ಆ ಇಲಾಖೆಯ ಜವಾಬ್ದಾರಿಯನ್ನ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಕೇವಲ ವಸತಿ ಖಾತೆಗೆ ಅವರನ್ನ ಸೀಮಿತ ಮಾಡಲಾಗಿದೆ. ಈ ಹಿಂದೆ ಅಲ್ಪಸಂಖ್ಯಾತ ಹಾಗೆ ವಕ್ಫ್ ಖಾತೆಯ ಜವಾಬ್ದಾರಿ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ನೀಡಲಾಗಿತ್ತು, ಯಾವಾಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದಾಗ. ಆದ್ರೆ ಇಲ್ಲಿ ನೋಡಿ ಮೇಜರ್ ಬದಲಾವಣೆಯಾಗಿದೆ. ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನ ಯುಟಿ ಖಾದರ್ ಅವರಿಗೆ ಕೊಡಲಾಗಿತ್ತು, ಮೊದಲ ಸಂಪುಟ ರಚನೆಯ ಸಂದರ್ಭದಲ್ಲೇ ನೀಡಲಾಗಿತ್ತು. ಅದರ ಜೊತೆಗೆ ಅಲ್ಪಸಂಖ್ಯಾತ ಹಾಗೆಯೇ ವಕ್ಫ್ ಖಾತೆಯ ಜವಾಬ್ದಾರಿಯನ್ನು ಕೂಡ ಯುಟಿ ಖಾದರ್ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಲಕ್ಷ್ಮಣ ಸವದಿ ಅವರಿಗೆ ಈ ಹಿಂದಿನ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಕೆಎನ್ ರಾಜಣ್ಣ ಅವರು ನಿಭಾಯಿಸಿದ್ರಲ್ಲ ಸಹಕಾರ ಖಾತೆ, ಆ ಸಹಕಾರ ಖಾತೆಯ ಜವಾಬ್ದಾರಿಯನ್ನ ಲಕ್ಷ್ಮಣ್ ಸವದಿ ಅವರಿಗೆ ನೀಡಲಾಗಿದೆ. ರುದ್ರಪ್ಪ ಲಮಾಣಿ ಬೆಳಗ್ಗೆ ಒಂದು ಲಿಸ್ಟ್ ಏನ್ ಲಭ್ಯ ಆಯಿತು, ಅದರಲ್ಲಿ 13 ಜನರ ಲಿಸ್ಟ್ ಮಾತ್ರ ಸಿಕ್ತು. ಉಳಿದಂತೆ 6 ಜನರಿಗೆ ಯಾವ ಖಾತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರಲಿಲ್ಲ. ಈಗ ಫೈನಲ್ ಲಿಸ್ಟ್ ಬಂದಿದೆ. ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಖಾತೆಯ ಜವಾಬ್ದಾರಿಯನ್ನ ನೀಡುವಂತಹ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸಕ್ಕರೆ ಖಾತೆಯ ಜವಾಬ್ದಾರಿ ರುದ್ರಪ್ಪ ಲಮಾಣಿ ಅವರ ಹೆಗಲಿಗೆ ಹೋಗಿದೆ. ಅದರ ಜೊತೆಗೆ ಕೆಎಚ್ ಮುನಿಯಪ್ಪ ಅವರದ್ದು ಇದು ಬಹಳ ಕುತೂಹಲ. ಅಂದ್ರೆ ಹಿಡಿದ ಪಟ್ಟನ್ನ ಸಾಧಿಸುವಲ್ಲಿ ಕೆಎಚ್ ಮುನಿಯಪ್ಪ ಅವರು ಸಕ್ಸಸ್ ಆಗಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರು ಫಸ್ಟ್ ಸಂಪುಟ ರಚನೆಯಾದಾಗಲೇ ಸಚಿವ ಸ್ಥಾನವನ್ನ ಪಡೆದವರು. ಆದ್ರೆ ಆಹಾರ ಖಾತೆಯ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು. ಬಹಿರಂಗವಾಗಿ ಅದನ್ನ ಹೇಳ್ಕೊಳ್ಳುವಂತಹ ಕೆಲಸ ಮಾಡಿದ್ರು. ನನ್ನಂತಹ ಒಬ್ಬ ಸೀನಿಯರ್ಗೆ ಹೇಳಿದಂತಹ ಇಲಾಖೆ ಇದಲ್ಲ, ನನಗೆ ಹೆಚ್ಚಿನ ಜವಾಬ್ದಾರಿ ಇರುವಂತಹ ಇಲಾಖೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಅದಾದ ನಂತರ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಅವರು ಮಾತುಕತೆಯನ್ನ ನಡೆಸಿದ್ರು. ಈಗ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ತಾವು ಪಟ್ಟು ಹಿಡಿದಿದ್ದಂತಹ ಸಮಾಜ ಕಲ್ಯಾಣ ಖಾತೆಯನ್ನ ಪಡೆಯುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಈ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಾಯಿತು, ನೀವು ಗಮನಿಸಿದ್ದೀರಿ. ಹಲವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಿರಂಗವಾಗಿ ಆಕ್ರೋಶ ಎಲ್ಲ ವ್ಯಕ್ತಪಡಿಸಿದ್ರು. ಒಂದು ಹಂತಕ್ಕೆ ಮುನಿಯಪ್ಪ ಫಾರ್ಮುಲಾನ ವರ್ಕೌಟ್ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾದ್ರು. ಏನ್ ಫಾರ್ಮುಲಾ? ಮುನಿಯಪ್ಪ ಅವರಿಗೆ ರಾಜೀನಾಮೆಯನ್ನ ಕೊಡಿಸೋದು, ಅವರ ಮಗಳು ರೂಪಾ ಶಶಿಧರ್ ಅವರು ಕೆಜಿಎಫ್ ನ ಶಾಸಕಿ, ಅವರನ್ನ ಸಚಿವೆ ಮಾಡೋದು, ಅಲ್ಲಿಗೆ ಮಹಿಳಾ ಕೋಟಾದಲ್ಲಿ ಒಬ್ರು ಸಚಿವೆ ಆದಾಗ ಆಗತ್ತೆ, ಮತ್ತೊಂದು ಸಚಿವ ಸ್ಥಾನ ಖಾಲಿ ಉಳಿಯುತ್ತಲ್ಲ ಅದನ್ನ ಬ್ಯಾಡಗಿ ಶಿವಣ್ಣ ಅವರಿಗೆ ಕೊಡೋಣ, ಸಿದ್ದರಾಮಯ್ಯ ಅವರು ಫೋರ್ಸ್ ಮಾಡ್ತಿದ್ದಾರೆ. ಇಂಥದ್ದೊಂದು ಕ್ಯಾಲ್ಕುಲೇಷನ್ ಅಲ್ಲಿ ಹೈಕಮಾಂಡ್ ನಾಯಕರಿದ್ರು. ಕೆಸಿ ವೇಣುಗೋಪಾಲ್ ಅವರು ಮುನಿಯಪ್ಪರನ್ನ ಕರೆದು ಮಾತನಾಡ್ತಾರೆ. ಆದ್ರೆ ಮುನಿಯಪ್ಪ ಅವರು ತಾವು ಹಿಡಿದಂತಹ ಪಟ್ಟನ್ನ ಜಪ್ಪಯ್ಯ ಅಂದ್ರೂ ಬಿಡೋದಿಲ್ಲ. ನಾನ್ ಸಚಿವನಾಗಿ ಇರ್ತೀನಿ ಅಂತ ಹೇಳಿ ಪಟ್ಟು ಹಿಡಿದು ಕೂತು ಬಿಡ್ತಾರೆ. ಈಗ ಫೈನಲಿ ಆಹಾರ ಖಾತೆಯಲ್ಲ, ತಾವು ಬಯಸಿದ್ದಂತಹ ಸಮಾಜ ಕಲ್ಯಾಣ ಖಾತೆಯನ್ನ ಪಡೆಯುವಲ್ಲಿ ಹಿರಿಯ ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ಯಶಸ್ವಿಯಾಗಿರುವುದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಶಿವರಾಜ್ ತಂಗಡಗಿ ಅವರು ಈ ಹಿಂದೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಯಾವ ಇಲಾಖೆಯ ಜವಾಬ್ದಾರಿಯನ್ನ ಅವರು ನಿರ್ವಹಿಸಿದ್ರು ಅದೇ ಇಲಾಖೆ ಬಹುತೇಕ ಎಲ್ಲರದ್ದು ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ ಇದ್ದವರದ್ದು ಅದೇ ಇಲಾಖೆ ಮುಂದುವರೆದಿದೆ. ಒಂದು 4-5 ಜನರದ್ದು ಎಲ್ಲ ಓವರ್ ಆಲ್ ಆಗಿ ನಾವು ಗಮನಿಸಿದ್ರೆ ಚೇಂಜಸ್ ಆಗಿರಬಹುದೇನೋ. ಶಿವರಾಜ್ ತಂಗಡಗಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಮತ್ತೊಮ್ಮೆ ಅವರ ಹೆಗಲಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಯುಟಿ ಖಾದರ್ ನಾನಾಗ್ಲೇ ಹೇಳಿದೆ, ಆರೋಗ್ಯ ಇಲಾಖೆಯ ಜವಾಬ್ದಾರಿ ಅದು ಸಂಪುಟ ವಿಸ್ತರಣೆ ಫಸ್ಟ್ ಸಂಪುಟ ರಚನೆ ಆದಾಗಲೇ ನೀಡಲಾಗಿತ್ತು. ಅದರ ಜೊತೆಗೆ ಈಗ ಮತ್ತೆರಡು ಹೆಚ್ಚುವರಿ ಜವಾಬ್ದಾರಿ, ಒಂದು ವಕ್ಫ್ ಹಾಗೆ ಅಲ್ಪಸಂಖ್ಯಾತ ಇಲಾಖೆಯ ಜವಾಬ್ದಾರಿಯನ್ನ
UT ಖಾದರ್ ಅವರಿಗೆ ನೀಡಲಾಗಿದೆ. ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರ ಬಳಿ ಇತ್ತು, ಅವರಿಗೆ ಕೇವಲ ವಸತಿಗೆ ಮಾತ್ರ ಸೀಮಿತ ಮಾಡಲಾಗಿದೆ. ಯಾಕೆ ಕೇವಲ ವಸತಿಗೆ ಮಾತ್ರ ಸೀಮಿತ ಮಾಡಿದ್ರು ಗೊತ್ತಿಲ್ಲ, ಯಾವ ಲೆಕ್ಕಾಚಾರಗಳು ಹೈಕಮಾಂಡ್ನದ್ದು ಅಂತ ಹೇಳಿ. ಮತ್ತೊಂದ್ ಕಡೆ ರಘುಮೂರ್ತಿ ಅವರು, ಟಿ ರಘುಮೂರ್ತಿ ಅವರು ಫಸ್ಟ್ ಟೈಮ್ ಮಿನಿಸ್ಟರ್, ಅವರಿಗೆ ಕೊಟ್ಟಿರುವಂತಹ ಖಾತೆ ಏನು? ST ವೆಲ್ಫೇರ್. ಈ ಖಾತೆಯನ್ನ ಟಿ ರಘುಮೂರ್ತಿಯವರಿಗೆ ನೀಡಲಾಗಿದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ, ಪರಿಶಿಷ್ಟ ವರ್ಗದ ಕಲ್ಯಾಣ, ಆ ಖಾತೆಯನ್ನ ಟಿ ರಘುಮೂರ್ತಿಯವರಿಗೆ ನೀಡುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡಿದ್ದಾರೆ. ಇನ್ನು ಅಜಯ್ ಸಿಂಗ್ ಅವರು, ಮಾಜಿ ಸಿಎಂ ಧರಮ್ ಸಿಂಗ್ ಅವರ ಪುತ್ರ, ಅವರಿಗೆ ಕೊಟ್ಟಿರುವಂತಹ ಖಾತೆ ಏನು? ಸಣ್ಣ ನೀರಾವರಿ ಖಾತೆಯನ್ನ, ಸಣ್ಣ ನೀರಾವರಿ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಣ್ಣ ನೀರಾವರಿ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಜವಾಬ್ದಾರಿಯನ್ನ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನೀಡಲಾಗಿದೆ. ಮಾಜಿ ಸಿಎಂ ಧರಮ್ ಸಿಂಗ್ ಅವರ ಪುತ್ರ, ಜೇವರ್ಗಿಯ ಶಾಸಕ, ಅವರಿಗೆ ಆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇನ್ನು ಚಲುವರಾಯಸ್ವಾಮಿ ಅವರು, ಇದು ನಾನಾಗಲೇ ಹೇಳಿದ ಹಾಗೆ ಬಹಳ ಮಹತ್ವದ ಬದಲಾವಣೆ. ಜಲಸಂಪನ್ಮೂಲ ಖಾತೆ ರಾಜ್ಯದಲ್ಲಿ ಸದಾಕಾಲ ಚರ್ಚೆಯಲ್ಲಿರುವಂತಹ ವಿಚಾರ. ರಾಜ್ಯದ ನೀರಾವರಿ ಸಮಸ್ಯೆಗಳ ಕಾರಣಕ್ಕಾಗಿ, ನೀರಾವರಿ ಇಶ್ಯೂಸ್ ಕಾರಣಕ್ಕಾಗಿ ಚರ್ಚೆಯಲ್ಲಿರುವಂತಹ ಒಂದು ಇಲಾಖೆ. ಆ ಇಲಾಖೆಯ ನಗುವನ್ನ ಸಂಪುಟ ಮೊದಲ ಬಾರಿಗೆ ಸಂಪುಟ ರಚನೆಯಾದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲಾಗಿತ್ತು. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಕ್ಕೆ ಮನಸ್ಸಿರಲಿಲ್ಲ. ಫೈನಲಿ ಹೈಕಮಾಂಡ್ ನಾಯಕರು ಮನವೊಲಿಸಿ ಆ ಖಾತೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋ ಹಾಗೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಬಯಸಿದ ಹಾಗೆ ಬೇರೆ ಖಾತೆಯ ಬದಲಾವಣೆಯನ್ನ ಮಾಡ್ತೀವಿ ನಾವು ಅನ್ನುವಂಥ ಭರವಸೆಯನ್ನು ಅವರಿಗೆ ನೀಡಲಾಗಿತ್ತು. ಈಗ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆಯಾಗಿದೆ. ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ಚಲುವರಾಯಸ್ವಾಮಿ ಅವರಿಗೆ, ಈ ಹಿಂದೆ ಕೃಷಿ ಖಾತೆಯನ್ನ ನಿಭಾಯಿಸಿದ್ದವರು, ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ಬೆಳಗ್ಗೆ ಬಂದಂತಹ ಲಿಸ್ಟ್ ನಲ್ಲಿ ಕೃಷಿ ಇಲಾಖೆಯನ್ನೇ ನೀಡಲಾಗುತ್ತೆ ಚಲುವರಾಯಸ್ವಾಮಿ ಅವರಿಗೆ ಅನ್ನುವಂಥ ಮಾಹಿತಿ ಇತ್ತು. ಆದ್ರೆ ಸಂಜೆ ಲಿಸ್ಟ್ ರಾಜಭವನಕ್ಕೆ ಹೋಗ್ತಾ ಇದ್ದ ಹಾಗೆ ಫೈನಲ್ ಆಗಿ ಆದಂತಹ ಬಿಗ್ ಚೇಂಜಸ್ ಅಲ್ಲಿ ಇದು ಕೂಡ ಒಂದು. ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ಇನ್ನು ಮಧು ಬಂಗಾರಪ್ಪ ಅವರು ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ರು. DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಅವರು ಮುಂದುವರಿಯೋರಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು, ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ MC ಸುಧಾಕರ್ ನಿರ್ವಹಿಸಿದ್ರಲ್ಲ ಉನ್ನತ ಶಿಕ್ಷಣ ಇಲಾಖೆ, ಆ ಇಲಾಖೆಯ ಜವಾಬ್ದಾರಿಯನ್ನ ಬಸವರಾಜ ರಾಯರೆಡ್ಡಿ ಅವರಿಗೆ ನೀಡಲಾಗಿದೆ. ಇನ್ನು ಶಿವಲಿಂಗೇಗೌಡರು, ಅರಸೀಕೆರೆ ಶಾಸಕರು, ಫಸ್ಟ್ ಟೈಮ್ ಮಿನಿಸ್ಟರ್, ಅವರಿಗೆ ಅಬಕಾರಿ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಪುಟ್ಟರಂಗ ಶೆಟ್ಟರು ಅವರಿಗೆ ಪಶುಸಂಗೋಪನೆ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಈ ಹಿಂದೆ K ವೆಂಕಟೇಶ್ ಅವರು ಆ ಇಲಾಖೆಯನ್ನ ನಿಭಾಯಿಸ್ತಾ ಇದ್ರು. ಇನ್ನು ವಿಜಯಾನಂದ ಕಾಶಪ್ಪನವರವರಿಗೆ ಸಣ್ಣ ಕೈಗಾರಿಕೆ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿಯೇ ಮುಂದುವರಿಯಲಿದ್ದಾರೆ. ಫೈನಲಿ ಲಿಸ್ಟ್ ಔಟ್ ಆಗಿದೆ, ಅಂದ್ರೆ ಖಾತೆಗಳ ಹಂಚಿಕೆಯಾಗಿದೆ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. 24 ಗಂಟೆಗಳ ಸಮಯ ಕೂಡ ಇಲ್ಲ. ಇಲಾಖೆಯ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವಂತಹ ಸಚಿವರು ನಾಳೆಯಿಂದ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಸಮರ್ಥರಾಗ್ತಾರಾ? ಅಷ್ಟು ಸಮಯಾವಕಾಶ ಅವರಿಗಿದೆಯಾ? ಇದು ಇರುವಂತಹ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.